ಇಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕುಸಿತ ಕಂಡಿದೆ. ಇಳಿಕೆ ಹಿಂದಿನ ಕಾರಣಗಳು ಮತ್ತು ಮುಂದೆ ಏನಾಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಳೆದ ಮಂಗಳವಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $10 ಹೆಚ್ಚು ಇಳಿದು ಎಲ್ಲರ ಗಮನ ಸೆಳೆದಿದೆ. ಒಂದಿನ ಮೊದಲು 4 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ತಲುಪಿದ್ದ ತೈಲ ಬೆಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ನಂತರ ಇಳಿಕೆ ಕಂಡಿದೆ. ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ಶೀಘ್ರದಲ್ಲೇ ಮುಗಿಯುವ ಸಾಧ್ಯತೆ ಇದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದರು. ಇದರಿಂದ ಸ್ವಲ್ಪ ಕೂಲಾಗಿದೆ ಪ್ರೈಸಸ್ಸು. ತೈಲ ಪೂರೈಕೆಗೆ ಸಂಬಂಧಿಸಿದ ದೀರ್ಘಕಾಲದ ಆತಂಕಗಳನ್ನು ಕಡಿಮೆ ಮಾಡಿದೆ. ಬ್ರೆಂಟ್ ಕಚ್ಚಾ ತೈಲದ ಫ್ಯೂಚರ್ಸು $10.45 ಅಂದರೆ %10.6 ಇಳಿದು ಪ್ರತಿ ಬ್ಯಾರೆಲ್ಗೆ $88.51ಗೆ ತಲುಪಿದೆ. US ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲ ಕೂಡ $10.61 ಅಥವಾ %11.7 ಇಳಿದು $84.16ಗೆ ಬಂದು ನಿಂತಿದೆ. ನೆನಪಿರಲಿ, ಸೌದಿ ಅರೇಬಿಯಾ ಮತ್ತು ಇತರ ತೈಲ ಉತ್ಪಾದಕರಿಂದ ಪೂರೈಕೆ ಕಡಿತದ ಭಯದಿಂದ ಸೋಮವಾರ ತೈಲ ಬೆಲೆ ಬ್ಯಾರೆಲ್ಗೆ $119ಗಿಂತ ಹೆಚ್ಚಿಗೆ ಏರಿಕೆ ಕಂಡಿತ್ತು. ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ದೂರವಾಣಿ ಮಾತುಕತೆಯ ನಂತರ ಈ ಬೆಲೆ ಇಳಿಕೆ ಶುರುವಾಯಿತು. ಯುದ್ಧವನ್ನು ಬೇಗನೆ ಕೊನೆಗೊಳಿಸುವ ಕುರಿತು ಇಬ್ಬರೂ ನಾಯಕರು ಪ್ರಸ್ತಾಪಗಳನ್ನು ಹಂಚಿಕೊಂಡಿದ್ದಾರೆ ಎಂದು ಕ್ರೆಮ್ಲಿನ್ ಸಹಾಯಕರು ತಿಳಿಸಿದ್ದಾರೆ. CBS ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಮತ್ತು ಇರಾನ್ ವಿರುದ್ಧ ಯುದ್ಧವು ಮುಗಿದಿದೆ ಮತ್ತು ವಾಷಿಂಗ್ಟನ್ ತನ್ನ ಆರಂಭಿಕ 4 ರಿಂದ 5 ವಾರಗಳ ಅಂದಾಜು ಸಮಯಕ್ಕಿಂತ ತುಂಬ ಮುಂದಿದೆ ಎಂದು ಹೇಳಿದ್ದಾರೆ. ಟ್ರಂಪ್ ಅವರ ಹೇಳಿಕೆಗಳಿಗೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಮುಂದುವರೆದರೆ ಟೆಹರಾನ್ ಪ್ರದೇಶದಿಂದ 1 ಲೀಟರ್ ತೈಲವನ್ನು ಸಹ ರಫ್ತು ಮಾಡಲು ಅನುಮತಿಸುವುದಿಲ್ಲ ಅಂತ ಇರಾನ್ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ಏರುತ್ತಿರುವ ಬೆಲೆಗಳನ್ನು ನಿಯಂತ್ರಿಸಲು ಟ್ರಂಪ್ ರಷ್ಯಾದ ಮೇಲಿನ ತೈಲ ನಿರ್ಬಂಧಗಳನ್ನು ಸ್ವಲ್ಪ ಸಡಿಲಗೊಳಿಸುವ ಮತ್ತು ತುರ್ತು ಕಚ್ಚಾ ದಾಸ್ತಾನುಗಳನ್ನು ಬಿಡುಗಡೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದಾರೆ ಅಂತ ಅನೇಕ ಮೂಲಗಳು ತಿಳಿಸ್ತಾ ಇದೆ. ವಿಶ್ವದ ಅತಿ ದೊಡ್ಡ ತೈಲ ರಫ್ತುದಾರ ಅಂದರೆ ಎಕ್ಸ್ಪೋರ್ಟ್ ಮಾಡೋದರಲ್ಲಿ ಸೌದಿ ಅರೇಬಿಯಾದ ಆರಾಮ್ಕೋ, ಇರಾನ್ ಯುದ್ಧವು ಹಾರ್ಮಜ್ ಜಲಸಂಧಿಯಲ್ಲಿ ಹಡಗು ಸಂಚಾರಕ್ಕೆ ಅಡ್ಡಿಪಡಿಸುವುದನ್ನು ಮುಂದುವರಿಸಿದರೆ ವಿಶ್ವದ ತೈಲ ಮಾರುಕಟ್ಟೆಗಳಿಗೆ ವಿನಾಶಕಾರಿ ಪರಿಣಾಮಗಳು ಉಂಟಾಗುತ್ತವೆ ಅಂತ ಮಂಗಳವಾರ ಎಚ್ಚರಿಸಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಮಾರ್ಗವನ್ನು ಖಚಿತಪಡಿಸದ ಹೊರತು ನೀತಿ ಕ್ರಮಗಳು ತೈಲ ಬೆಲೆಗಳ ಮೇಲೆ ಸೀಮಿತ ಪರಿಣಾಮ ಬೀರಬಹುದು. ಮುಂದಿನ 2 ವಾರಗಳಲ್ಲಿ 1 ಮಿಲಿಯನ್ BPD ವರೆಗೆ ಸಂಭಾವ್ಯ ನಷ್ಟವಾಗುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಜಾಗತಿಕ ಪೂರೈಕೆಯಲ್ಲಿ ಇತ್ತೀಚೆಗೆ ಮತ್ತೊಂದು ಅಡಚಣೆ ಎಂದರೆ ಡ್ರೋನ್ ದಾಳಿ ನಂತರ ಸಂಕೀರ್ಣದೊಳಗಿನ ಸೌಲಭ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡ ಕಾರಣ ಅಬುಧಾಬಿ ಸರ್ಕಾರಿ ತೈಲ ದೈತ್ಯ ADNOC ತಮ್ಮ ಸಂಸ್ಕರಣಾಗಾರವನ್ನು ಮುಚ್ಚಿದೆ ಅಂತ ಹೇಳಿದೆ.